ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಮತ್ತೆ ಒಂದು ತಮಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಸಂಬಂಧಿಸಿದ ಒಂದು ಕಾನೂನಿನ ಅರಿವು ತಮಗಿರಬೇಕು. ಹೌದಲ್ಲ? ಈಗ ನೀವು ಟ್ರಾಫಿಕ್ ರೂಲ್ಸ್ ಬಗ್ಗೆ ಏನು ಗೊತ್ತಿದೆ ನಿಮಗೆ? ಟ್ರಾಫಿಕ್ ರೂಲ್ಸ್ ಬಗ್ಗೆ ಏನು ಗೊತ್ತಿದೆ? ಟ್ರಾಫಿಕ್ನ ಹೇಳ್ತಿರೋದು ಅದು ರಸ್ತೆ ಸುರಕ್ಷತೆ ಬಗ್ಗೆ. ಗ್ರೀನ್ ಲೈಟ್ ಅಂದರೆ ಏನು ಮಾಡಬೇಕು? ಹಾಂ, ಟ್ರಾಫಿಕಲ್ಲಿ ಎಲ್ಲರೂ ಗ್ರೀನ್ ಲೈಟ್ ಹಾಕಿದ್ರೆ ಏನು ಮಾಡ್ಬೇಕು? ಹಾಂ, ಆರೆಂಜ್ ಲೈಟ್, ಹಾಂ, ರೆಡ್, ಈ ವಿಷಯ ನಿಮಗೆ ಗೊತ್ತದಲ್ವಾ? ಅದೇ ರೀತಿಯಾಗಿ ಸಾಕಷ್ಟು ಕಾನೂನುಗಳದು ಅದಲ್ಲ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಈ ರಸ್ತೆಯಲ್ಲಿ ನೀವು ಏನಾದರೂ ರಸ್ತೆ ಏನು ನಾವು ಕಾನೂನು ಏನಿದೆ ಅದು ಪಾಲನೆ ಮಾಡ್ಲಿಕ್ಕಪ್ಪ ಅಂದ್ರೆ ನಾವು ಪೊಲೀಸರು ರೋಡಲ್ಲಿ ಫೈನ್ ಹಾಕ್ತಿರ್ತಾರೆ, ಗೊತ್ತಿದೆಯಾ? ಯಾಕೆ ಹಾಕ್ತಿರ್ತಾರೆ? ಅದು ಒಂದಾಯ್ತು. ಮತ್ತೆ ಮತ್ತೆ ಯಾರು ಸಲಹೆ ಮಾಡೋದು? ಹೌದಲ್ಲ? ಈಗ ಹೆಲ್ಮೆಟ್ ಹಾಕಬೇಕು ಅಂತ ಹೇಳ್ತೀವಿ. ಈಗ ನೀವು ಆಲ್ಮೋಸ್ಟ್ ಏನಾಗ್ತವೆ ಗೊತ್ತಾ, ಆಕ್ಸಿಡೆಂಟಲ್ ಡೆತ್ ಅಂದರೆ ರಸ್ತೆ ಮೇಲೆ ಆಗುವ ಅಪಘಾತಗಳು ಹೆಂಗಾಗ್ತವಪ್ಪ ಅಂದ್ರೆ 80 to 85% ಏನಾಗ್ತವೆ, ನೀವು ಹೆಲ್ಮೆಟ್ ಹಾಕಲಾರದಕ್ಕೆ ಕೆಳಗೆ ಬಿದ್ದು ಮೊದಲು ಕೆಳಗೆ ಬಿದ್ದ ನಿಮ್ಮ ತಲೆನೇ ರೋಡಿಗೆ ಆಯಿತು, ನೆಲಕ್ಕೆ ಆಯಿತು ಹೊಡೆಯೋದು, ಅದಲ್ವಾ? ಆವಾಗ ಡೆತ್ಗಳು ಜಾಸ್ತಿ ಆಗ್ತದೆ ವಿತೌಟ್ ಹೆಲ್ಮೆಟ್. ಅದಕ್ಕೆ ಹೆಲ್ಮೆಟ್ ನಿಮ್ದು ಭಾಳಪ್ಪ ಅಂದ್ರೆ 1,500-2,000 ರೂಪಾಯಿ ಅದು ನಿಮ್ಮ ಜೀವ ಉಳಿಸುತ್ತಲ್ಲ. ಹಾಂ, ಅವ್ರು ನಿಮ್ಮ ತಂದೆಯವರು ನಿಮ್ಮ ಯಾರೇ ರಿಲೇಷನ್ ಆಗಿರ್ಬೋದು, ಅವ್ರು ನಂಬ್ಕೊಂಡು ಒಂದು ಫ್ಯಾಮಿಲಿ ಇರ್ತೈತಿ. ಹಾಂ, ಇದಕ್ಕೆ ಹಾಕಪ್ಪ ಅಂತ ಹೇಳ್ತಾರೆ. ಅಂದರೆ ಕಾನೂನು ಯಾಕೆ ಮಾಡಿದ್ದಾರೆ ಅಂದರೆ ನಿಮ್ಮ ಸುರಕ್ಷತೆಗಾಗಿ ಮಾಡಿರೋದು, ಹೌದಲ್ಲ? ಅದನ್ನು ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು, ನಾವು ಅದನ್ನು ಗ್ರೌಂಡ್ ಲೆವೆಲಲ್ಲಿ ಅದು ಪಾಲನೆ ಆಗೋಂಗೆ ಮಾಡಬೇಕು. ಅದಕ್ಕಾಗಿ ಅದು ಒಂದಂತಲ್ಲ, ಹೆಲ್ಮೆಟ್ ಆಯಿತು. ಈಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ, ಹೆಲ್ಮೆಟ್ ಈಗ ವಿತೌಟ್ ಹೆಲ್ಮೆಟ್ ಫಸ್ಟ್ ಟೈಮ್ ಹಾಕ್ಲಿಕ್ಕೆ ಬಂದರೆ 500 ಇರುತ್ತೆ, ಆಮೇಲೆ 1000 ಹಿಂಗಾಗತ್ತೆ. ಆ ದಂಡ ಹಾಕೋದು ಏನಪ್ಪ ಅಂದರೆ ನೀವು ದಂಡ ಕ್ಲಿಯರ್ ಮಾಡಬೇಕಂತಲ್ಲ, ಅದರಿಂದ ನೀವು ಕಲಿಬೇಕಂತೆ, ಹೌದಲ್ಲ? ಅದಪ್ಪ ನಾನು ನಿಮ್ಮ ದಂಡ ಕಟ್ಟೋದು ಬೇಡ, ಒಂದು ಸ್ವಲ್ಪ ಹೆಲ್ಮೆಟ್ ತೊಗೊಂಡು ತಿರುಗಾಡಿದ್ರೆ ದಂಡ ಹಾಕ್ತಾನೆ ಇಲ್ಲಲ್ಲ? ನೀವು ಸೇಫಾಗಿ ಇರ್ತೀರಿ, ದಂಡನೂ ಕೊಟ್ಟ ಅವಶ್ಯಕತೆ ಕೂಡ. ಅದೇ ರೀತಿಯಾಗಿ ರಸ್ತೆ ಸುರಕ್ಷತೆಯಲ್ಲೂ ಕೂಡ ನಿಮಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಬರುತ್ತೆ. ಕುಡಿದು ವಾಹನ ಚಲಾಯಿಸೋದು, ಕುಡಿದ್ರೆ ವಾಹನ ಯಾಕಡೆ ಹೊಡಿದು ಗೊತ್ತಾಗಲ್ಲ, ಹೌದಾ? ಅವಾಗ ಏನಾಗ್ತಾವು? ಆಕ್ಸಿಡೆಂಟ್ ಆಗ್ತಾವಿಲ್ಲ?